ಜನ ಗೋಲ್ಡ್ ತಗೋಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆದರೆ ಅವರಿಗೆ ಅದಕ್ಕೆ ಬೇಕಾದಂತಹ ಸಾಕಷ್ಟು ಹಣ ಇರೋದಿಲ್ಲ. ಅದಕ್ಕಾಗಿ ಕೆಲವರು ಏನು ಮಾಡ್ತಾರೆ ಅಂತಂದರೆ, ನಮ್ಮ ಹತ್ರ ಇರುವಂತಹ ಒಂದು ಸ್ವಲ್ಪ ದುಡ್ಡಿನಿಂದಾನೇ ನಾವು ಗೋಲ್ಡನ್ನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಅದು ಯಾವ ರೀತಿ ಅಂತಂದರೆ, ಆನ್ಲೈನ್ನಲ್ಲಿ ಅಂದರೆ ಡಿಜಿಟಲ್ ಗೋಲ್ಡನ್ನು ತೆಗೆದುಕೊಳ್ತೀವಿ ಅಂತ ಕೆಲವೊಬ್ಬರು ಹೇಳ್ತಾ ಇರ್ತಾರೆ. ಯಾಕಂದರೆ ಸಾಕಷ್ಟು ಜನರ ಒಂದು ಆಸೆ ಆಗಿರುತ್ತೆ, ನಾನು ಕೂಡ ಗೋಲ್ಡ್ ತಗೋಬೇಕು, ಎಲ್ಲರಂತೆಯೂ ಕೂಡ ನಾನು ಕೂಡ ಒಂದು ಬಂಗಾರದ ಆಭರಣಗಳನ್ನು ತೆಗೆದುಕೊಳ್ಬೇಕು, ನನ್ನ ಮನೆಯವರಿಗೆ ಅಥವಾ ಮಕ್ಕಳಿಗೆ ಮುಂದಿನ ಒಂದು ನಮ್ಮ ಪೀಳಿಗೆಗಳಿಗೆ ಉಪಯೋಗ ಆಗಲಿ ಎನ್ನುವಂತಹ ದೃಷ್ಟಿಯಲ್ಲಿ ಈ ರೀತಿಯಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಇನ್ನು ಸಾಕಷ್ಟು ಜನ ಬಂಗಾರದಲ್ಲಿ ಹೂಡಿಕೆ ಮಾಡೋದ್ರಿಂದ ನಮ್ಮ ಹಣ ಸೇಫ್ ಆಗಿರುತ್ತೆ. ಇಲ್ಲ ನಾವೇನಾದ್ರೂ ಬಂಗಾರದ ಆಭರಣಗಳನ್ನು ತಗೊಂಡ್ರೆ ಬಂಗಾರದ ರೇಟ್ ಹೆಚ್ಚಾದಾಗ ನಮಗೆ ಹೆಚ್ಚಾಗಿ ಲಾಭ ಕೂಡ ಸಿಗುತ್ತೆ ಎನ್ನುವಂತಹ ಒಂದು ಮೈಂಡ್ ಸೆಟ್ ಇರುತ್ತೆ ಅವರದು. ಆ ಯೋಚನೆಯಲ್ಲಿ ಅವರು ನೇರವಾಗಿ ಹೋಗಿ ಬಂಗಾರವನ್ನು ತೆಗೆದುಕೊಳ್ತಾರೆ ಕೆಲವರು. ಇನ್ನು ಕೆಲವರು ಡಿಜಿಟಲ್ ಗೋಲ್ಡ್ ಅನ್ನ ತೆಗೆದುಕೊಳ್ತಾರೆ. ಸಾಮಾನ್ಯವಾಗಿ ನಾವು ಇದುವರೆಗೂ ಕೂಡ ಗೋಲ್ಡ್ ಅಂದ್ರೆ ಗೋಲ್ಡ್ ಶಾಪ್ಗೆ ಹೋಗಿ ತೆಗೆದುತ್ತಿದ್ವಿ, ಅದು ಗೊತ್ತಿರುವಂಥದ್ದು ಬಹುತೇಕ ಜನರಿಗೆ. ಆದರೆ ಈ ಒಂದು ಡಿಜಿಟಲ್ ಗೋಲ್ಡ್ ಅಂದ್ರೆ ಏನು, ಇದನ್ನ ಯಾವ ರೀತಿ ತಗೋಬೇಕು, ಇದರ ಮೇಲೆ ನಮ್ಮ ಒಂದು ಹಣವನ್ನು ಯಾವ ರೀತಿಯಾಗಿ ಇನ್ವೆಸ್ಟ್ ಮಾಡಬೇಕು ಎನ್ನುವಂಥರ ಬಗ್ಗೆ ಕೆಲವರಿಗೆ ಅಂದರೆ ಸಾಕಷ್ಟು ಜನರಿಗೆ ಮಾಹಿತಿ ಇರಲ್ಲ. ಕೆಲವರಿಗೆ ಗೊತ್ತಿರುತ್ತೆ, ಯಾಕಂದರೆ ಇಂಥದ್ರಲ್ಲಿ ಯಾವ ರೀತಿಯಾಗಿ ಹೂಡಿಕೆ ಮಾಡಿದರೆ ಏನೆಲ್ಲ ಲಾಭ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ಕೆಲವರು ತಿಳಿದುಕೊಂಡು ಅದರಲ್ಲಿ ಸಕ್ಸಸ್ ಕೂಡ ಆಗಿರ್ತಾರೆ. ಇನ್ನು ಕೆಲವರು ಏನೋ ಸ್ವಲ್ಪ ಮಟ್ಟದ ಒಂದು ವಿಚಾರವನ್ನು ತಿಳಿದುಕೊಂಡು ಕೆಲವೊಂದು ಎಡವಟ್ಟುಗಳನ್ನು ಮಾಡಿಕೊಂಡು ದುಡ್ಡು ಕೂಡ ಕಳೆದುಕೊಂಡಿರುವಂತಹ ಒಂದು ಉದಾಹರಣೆಗಳು ಕೂಡ ಸಾಕಷ್ಟು ಇದೆ. ಹೀಗಾಗಿ ಈ ರೀತಿಯಾಗಿ ಒಂದು ಡಿಜಿಟಲ್ ಗೋಲ್ಡ್ನಲ್ಲಿ ಯಾರೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ ಅವರಿಗೆಲ್ಲ ಒಂದು ಮಾಹಿತಿಯನ್ನು ನೀಡೋಕೆ ಅಂತಲೇ ಈ ಒಂದು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಡಿಜಿಟಲ್ ಗೋಲ್ಡ್ನಲ್ಲಿ ಸಾಕಷ್ಟು ಒಂದು ಪ್ಲಾಟ್ಫಾರ್ಮ್ಗಳು ಸಿಗುತ್ತೆ, ವಿಧ ವಿಧವಾಗಿ ನೀವು ಹೂಡಿಕೆಗಳನ್ನು ಮಾಡ್ಬೋದು. ಇರುವಂತಹ ಸಾಕಷ್ಟು ವಿಧಾನಗಳಲ್ಲಿ ಯಾವುದು ಬೆಸ್ಟ್, ಅಂದರೆ ಯಾವ ಒಂದು ಹೂಡಿಕೆಯನ್ನು ಮಾಡಿದರೆ ಬೆಸ್ಟ್ ಎನ್ನುವಂತಹ ಒಂದು ಮಾತು ಆಗಾಗ ಕೇಳಿ ಬರ್ತಾ ಇರುತ್ತದೆ. ಯಾಕಂದರೆ ಸಾಕಷ್ಟು ಜನ ಇದ್ರ ಬಗ್ಗೆ ಕೂಡ ಕೇಳ್ತಾ ಇರ್ತಾರೆ. ಕೆಲವೊಂದು ಸ್ಕೀಮ್ಗಳಿರುತ್ತೆ, SGB, ಗೋಲ್ಡ್ ETF ಮತ್ತು ಡಿಜಿಟಲ್ ಗೋಲ್ಡ್, ಈ ರೀತಿಯಾಗಿ ಕೆಲವೊಂದು ವರ್ಗಗಳಿರುತ್ತೆ ನೀವು ಒಂದು ಇನ್ವೆಸ್ಟ್ ಮಾಡೋಕ್ಕೆ. ಹಾಗಾದರೆ ಈ ಒಂದು ವಿಭಾಗಗಳಲ್ಲಿ ಯಾವುದು ಬೆಸ್ಟ್ ಅಂತ ನೋಡೋದಾದರೆ ಅವುಗಳನ್ನು ಕೂಡ ನಾವು ಹೇಳುವಂಥ ಪ್ರಯತ್ನ ಮಾಡ್ತೀವಿ. ಯಾವ ರೀತಿಯಾದಂತಹ ಒಂದು ಹೂಡಿಕೆಗಳಲ್ಲಿ ಮಾಡಿದ್ರೆ ನಿಮ್ಮ ಒಂದು ಹಣ ಸೇಫ್ ಆಗುತ್ತೆ, ನಿಮ್ಮ ಒಂದು ಹಣಕ್ಕೆ ಗ್ಯಾರಂಟಿ ಸಿಗುತ್ತೆ, ಮತ್ತು ನಿಮ್ಮ ಹಣಕ್ಕೆ ಹೆಚ್ಚುವರಿಯಾಗಿ ಮತ್ತಷ್ಟು ಹಣ ಹೇಗೆ ಬಂದು ಸೇರಿಕೊಳ್ಳುತ್ತೆ, ಈ ಎಲ್ಲ ಒಂದು ವಿಚಾರವನ್ನು ತಿಳಿಸುವಂತಹ ಉದ್ದೇಶ. ಹೀಗಾಗಿ ಈ ಒಂದು ವಿಚಾರದಲ್ಲಿ ಏನಾಗ್ತಾ ಇದೆ ಅಂದರೆ, ಯಾವ ಒಂದು ಸ್ಕೀಮ್ಗಳು ನೋಡ್ಬಿಡೋಣ. ಆ ಒಂದು ಸ್ಕೀಮ್ಗಳನ್ನು ಗಮನಿಸ್ತಾ ಹೋದರೆ ಚಿನ್ನದ ಮೇಲೆ ಹೂಡಿಕೆ ಮಾಡೋಕೆ ಅಂತಲೇ ಸಾಕಷ್ಟು ನಾನು ಈಗಾಗಲೇ ಹೇಳ್ದಂಗೆ ಸಾಕಷ್ಟು ನಮಗೆ ಪ್ಲಾಟ್ಫಾರ್ಮ್ಗಳು ಸಿಗುತ್ತೆ, ವಿವಿಧ ಆಯ್ಕೆಗಳು ನಮ್ಮ ಮುಂದೆ ಇರುತ್ತೆ. ಅದರಲ್ಲಿ ಸಾವರಿನ್ ಗೋಲ್ಡ್ ಬ್ರ್ಯಾಂಡ್, ಅದೇ ನಾನು ಹೀಗೇನು ಹೇಳಿದ್ನಲ್ಲ SGB ಅಂತ, ಅದು ಸಾವರಿನ್ ಗೋಲ್ಡ್ ಬ್ರ್ಯಾಂಡ್ ಸ್ಕೀಮ್ ಅಂತ. ಅದರ ಜೊತೆಗೆ ಗೋಲ್ಡ್ ETF ಮತ್ತು ಡಿಜಿಟಲ್ ಗೋಲ್ಡ್, ಈ ಮೂರುಗಳಲ್ಲಿ ಮತ್ತು ಇದರ ಜೊತೆಗೆ ಇನ್ನು ಕೆಲವೊಂದಿದೆ, ಗೋಲ್ಡ್ ಮ್ಯೂಚುವಲ್ ಫಂಡ್ ಅಂತ ಕೂಡ ಇರುತ್ತೆ. ಹೀಗಾಗಿ ಈ ಒಂದು ಏನಪ್ಪ 4-5 ಥರ ಇದೆ. ಇದರಲ್ಲಿ ನಾವು ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಲಾಭ ಆಗುತ್ತೆ, ನಮಗೆ ಉಪಯೋಗ ಆಗುತ್ತೆ ಅಂತ ಕೆಲವರು ಯೋಚಿಸ್ತಾ ಇದ್ದಾರೆ. ಹೀಗಾಗಿ ಇವುಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತು. SGB ಏನಿದೆ, ಈ ಒಂದು SGB ಅನ್ನೋ ಒಂದು ಸ್ಕೀಮಿಂದ, ಇದು ಸರ್ಕಾರದ ವತಿಯಿಂದಾನೇ ಬಂದಿರುವಂಥದ್ದು, ಸರ್ಕಾರದಿಂದ ಇರುವಂತಹ ಒಂದು ಸ್ಕೀಮು. ಇದರ ಒಂದು ಹೂಡಿಕೆಯಲ್ಲಿ ತೆರಿಗೆ ಮತ್ತು ಮತ್ತಿತರ ಒಂದು ಶುಲ್ಕಗಳು ಇರುತ್ತವಲ್ಲ, ಈ ಬಗ್ಗೆ ನಾವು ಕೆಲವೊಂದು ಮಾಹಿತಿಗಳನ್ನು ನಿಮಗೆ ಕೊಡ್ತೇವೆ. ನೀವು ಆಭರಣ ಮಾಡಿಕೊಳ್ಳುವುದು ಅಂದರೆ ಆಭರಣವನ್ನು ಏನು ಮಾಡಿಸ್ಕೊಳ್ತೀರಲ್ವ, ಚಿನ್ನವನ್ನು ಖರೀದಿ ಮಾಡಿ ನಾವು ಚಿನ್ನವನ್ನು ತಗೊಳ್ಳಲು ಸಮಯ ಬರೀ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಕೆಲವರು ಇರ್ತಾರೆ. ಆದರೆ ಕೆಲವರು ಈ ಒಂದು ಹೂಡಿಕೆಗಾಗಿ ಚಿನ್ನವನ್ನು ಖರೀದಿಸ್ತೀರಿ ಅಂತ ಆದರೆ ಹಲವು ಆಯ್ಕೆಗಳು ಈಗಾಗಲೇ ಹೇಳಿರುವಂಥದ್ದು. ನಿಮಗೆ ಭೌತಿಕ ಚಿನ್ನವನ್ನೇ ನಾವು ಖರೀದಿಸಬೇಕಂತ ಏನಿಲ್ಲ. ಅಂದರೆ ಈ ಸಾವರಿನ್ ಗೋಲ್ಡ್ ಬ್ರ್ಯಾಂಡ್ನ ಒಂದು ಸ್ಕೀಮ್ ಏನಿದೆ ಅದರಲ್ಲಿ, ಮತ್ತು ಡಿಜಿಟಲ್ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್, ಈ ರೀತಿಯಾದಂತಹ ಒಂದು ನಾವು ಹೂಡಿಕೆಗಳಲ್ಲಿ ಮಾಡಿದಾಗ ಈ ಒಂದು ಆಯ್ಕೆಗಳಲ್ಲಿ ನಾವು ಯಾವುದಾದ್ರೂ ಒಂದು ಆಯ್ಕೆಗಳನ್ನು ತೆಗೆದುಕೊಂಡಾಗ ಅವುಗಳಲ್ಲಿ ನಮ್ಮ ಒಂದು ಹಣ ಸೇಫ್ ಆಗಿರುತ್ತೆ. ನಾವು ಹೂಡಿಕೆ ಮಾಡಿದಂತಹ ಹಣಕ್ಕೆ ದುಪ್ಪಟ್ಟು ಹಣ ಸಿಗುವಂತಹ ಸಾಧ್ಯತೆ ಇದೆ. ಅದು ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೊಂಡು ಇನ್ವೆಸ್ಟ್ ಮಾಡಿದಾಗ ಮಾತ್ರ. ಇದರ ಬಗ್ಗೆ ಒಂದು ಸಂಕ್ಷಿಪ್ತವಾದಂತಹ ಅಂದರೆ ಸಂಪೂರ್ಣವಾದಂತಹ ಕೆಲವೊಂದು ಮಾಹಿತಿಗಳನ್ನು
ನಾವು ನಿಮಗೆ ತಿಳಿಸ್ಬೇಕು ಅಂತ ಒಂದು ಉದ್ದೇಶದಿಂದ ಯಾವ ಒಂದು ಹೂಡಿಕೆಯಲ್ಲಿ ಅಂದರೆ ಯಾವ ಒಂದು ಸ್ಕೀಮಲ್ಲಿ ಹೂಡಿಕೆ ಮಾಡಿದ್ರೆ ನೀವು ಸೇಫ್ ಆಗಿರ್ತೀರಾ, ನಿಮ್ಮ ಹಣಕ್ಕೆ ಸೇಫ್ ಸಿಗುತ್ತೆ, ನಿಮಗೆ ಖುಷಿ ಕೂಡ ಸಿಗುತ್ತೆ ಅನ್ನುವಂಥದ್ದನ್ನು ನೋಡ್ಬಿಡೋದಾದರೆ, ಮೊದಲನೇದಾಗಿ ಈ ಸಾವರಿನ್ ಗೋಲ್ಡ್ ಬ್ರಾಂಡ್ ಯೋಜನೆ ಅನ್ನುವಂಥದ್ದು ಏನಿದೆ ಅದನ್ನು ಗಮನಿಸೋದಾದರೆ, ಇದು ಚಿನ್ನದ ಮೌಲ್ಯದ ಮೇಲೆ ಇರುವಂತಹ ಒಂದು ಹೂಡಿಕೆ. ಅಂದರೆ ಚಿನ್ನದ ಮೌಲ್ಯ ಅಂತಂದರೆ ಚಿನ್ನಕ್ಕೆ ಇರುವಂತಹ ಒಂದು ಹಣದ ಒಂದು ರೇಟ್ ಏನಿರುತ್ತಲ್ಲ, ಅದು ಒಂದಿನ ಹೆಚ್ಚಾಗ್ತಾ ಇರುತ್ತೆ, ಒಂದಿನ ಕಡಿಮೆ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಗೋಲ್ಡ್ ರೇಟ್ ಅಂತೂ ಕಡಿಮೆ ಆಗೋದಕ್ಕಿಂತ ಜಾಸ್ತಿ ಹೆಚ್ಚೇ ಆಗ್ತಾ ಇರೋದು. ಇನ್ನು ಸರ್ಕಾರದ ವತಿಯಿಂದ ನಡೆಯುವಂತಹ ಈ ಒಂದು ಸ್ಕೀಮ್ ಏನಿದೆ, ಈ ಸ್ಕೀಮಲ್ಲಿ ಹೂಡಿಕೆಯು ಒಂದು 8 ವರ್ಷದ ಒಂದು ಮ್ಯೂಚುವಲ್ ಫಂಡ್ ಥರ ಇರುತ್ತೆ. ಅಂದರೆ 8 ವರ್ಷಕ್ಕೆ ಇದು ಮ್ಯೂಚುವಲ್ ಆಗುತ್ತೆ, ಅಂದರೆ ಮೆಚ್ಯೂರ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಈ ಒಂದು ಸ್ಕೀಮ್ನಲ್ಲಿ ಇದು ಸರ್ಕಾರದಿಂದ ಇರುವಂಥದ್ದು. 1 ಗ್ರಾಮ್ನಿಂದ ಹಿಡಿದು ಇದರಲ್ಲಿ 4 ಕಿಲೋ ಚಿನ್ನದವರೆಗೆ ನೀವು ಹೂಡಿಕೆಯನ್ನು ಮಾಡ್ಬೋದು. ಅದಕ್ಕೆ ಅವಕಾಶವನ್ನು ನೀಡಿದೆ ಈ ಒಂದು ಸ್ಕೀಮ್ನಲ್ಲಿ. ಅಂದರೆ ಉದಾಹರಣೆಗೆ ಹೇಳೋದಾದರೆ, ಇವತ್ತು ಒಂದು 1 ಗ್ರಾಮ್ ಚಿನ್ನದ ಬೆಲೆ ನೀವು ತಿಳ್ಕೊಳ್ಳಿ 8,000 ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಒಂದು 8,000 ಇರುವಂಥದ್ದು ಇಟ್ಕೊಂಡ್ರೆ ನೀವು 100 ಗ್ರಾಮ್ ಒಂದು ಚಿನ್ನದ ಮೇಲೆ ನೀವೀಗ ಹೂಡಿಕೆ ಮಾಡಿದ್ದೀರಿ. ಆದರೆ ಅದು ಆ ನಂತರ ಏನಾಗುತ್ತೆ ಅಂತಂದರೆ 8 ಲಕ್ಷ ರೂವರೆಗೆ ನಿಮಗೆ ಎಸ್ ಜಿ ಬಿ ಏನಿದೆ ಅದನ್ನು ನಿಮಗೆ ಸಿಗುತ್ತೆ, ಆದರೆ ಆ ಒಂದು ದುಡ್ಡಿನ ಪ್ರಕಾರ. ಇನ್ನು 8 ವರ್ಷದ ಬಳಿಕ ನೀವು ಚಿನ್ನದ ಬೆಲೆ ಏನಿರುತ್ತೆ ಅದು 1 ಗ್ರಾಮ್ಗೆ ನೀವು ಹೇಗೇನು ಇನ್ವೆಸ್ಟ್ಮೆಂಟ್ ಮಾಡೋದು 1 ಗ್ರಾಮ್ಗೆ 8,000 ಇರುತ್ತೆ. ಆದರೆ ಅದೇ 8 ವರ್ಷದ ನಂತರ ನೀವು ಅದನ್ನು ನೋಡೋದಾದರೆ 1 ಗ್ರಾಮ್ನ ಒಂದು ಚಿನ್ನದ ಬೆಲೆ ನಿಮಗೆ ಆವಾಗ 20,000 ರೂಪಾಯಿ ಆಗಿರುತ್ತೆ. ಅಂದರೆ ನಿಮ್ಮ ಹೂಡಿಕೆ 20 ಲಕ್ಷ ರೂಪಾಯಿ ಆಗಿರುತ್ತೆ ಒಟ್ಟಾಗಿ. 1 ಗ್ರಾಮ್ಗೆ ಅಷ್ಟು ಸಿಕ್ಕರೆ ನೀವು 100 ಗ್ರಾಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಈ ಒಂದು 20 ಲಕ್ಷದ ತನಕ ಕೂಡ ನಿಮಗೆ ಹಣ ಸಿಗುವಂಥ ಸಾಧ್ಯತೆ ಇದೆ. ಆದರೆ ಈ ಒಂದು ಸ್ಕೀಮ್ನಲ್ಲಿ ಏನಾಗುತ್ತೆ ಅಂದರೆ, ನೀವು ಅಂದ್ಕೊಂಡಿರ್ಬೋದು ಚಿನ್ನ ಕೊಡ್ತಾರಾ, ನಮಗೆ ದುಡ್ಡು ಕೊಡ್ತಾರಾ ಅಂತ. ಇದರಲ್ಲಿ ಗಮನಿಸೋದೇನೆಂದರೆ, ನಿಮಗೆ ಚಿನ್ನ ಏನು ಕೊಡಲ್ಲ, ಆ ಚಿನ್ನಕ್ಕೆ ತಕ್ಕಂತಹ ಒಂದು ಮೌಲ್ಯ ಏನಿರುತ್ತೆ, ದುಡ್ಡು ಏನಿರುತ್ತಲ್ಲ ಆ ದುಡ್ಡು ನಿಮ್ಮ ಕೈಗೆ ಸಿಗುತ್ತೆ. ಚಿನ್ನದ ಬದಲು ದುಡ್ಡು ಸಿಗುತ್ತೆ ನಿಮ್ಮ ಕೈಗೆ. ಏನೊಂದು ಹೇಳಿದೆ, ಒಂದು ಉದಾಹರಣೆ ಕೊಟ್ಟು ಏನು ಹೇಳಿದಲ್ವ, ಒಂದು 20 ಲಕ್ಷದವರೆಗೆ ಆಗುತ್ತೆ. 1 ಗ್ರಾಮ್ಗೆ 8,000 ಇದ್ದಿದ್ದು ನೀವು 8 ವರ್ಷ ಆದ ನಂತರ 1 ಗ್ರಾಮ್ 20,000 ಆಗಿ ಅದು ಆಮೇಲೆ ದೊಡ್ಡ ಮಟ್ಟದಲ್ಲಿ ನಿಮಗೆ 8 ವರ್ಷಗಳ ನಂತರ ಆ ಒಂದು 100 ಗ್ರಾಮ್ಗೆ 20 ಲಕ್ಷ ತನಕ ಏನು ಹಣ ಆಗುತ್ತಲ್ಲ ಆ ಒಂದು ಸಂಪೂರ್ಣ ಹಣ ನಿಮ್ಮ ಕೈಗೆ ಸೇರುತ್ತೆ. ಜೊತೆಗೆ 8 ವರ್ಷಾದ್ಯಂತ ಅಂದರೆ ಈ ವರ್ಷ ಆದಮೇಲೆ ನಿಮ್ಮ ಒಂದು ಹೂಡಿಕೆ ಏನಿರುತ್ತೆ ಅದರ ಮೊತ್ತ 2.5% ಬಡ್ಡಿಯನ್ನು ನೀಡಲಾಗುತ್ತೆ. ಅಂದರೆ ನಿಮ್ಮ ದುಡ್ಡು ಏನಿಟ್ಟಿರ್ತೀರಿ 8 ವರ್ಷ ಆದಮೇಲೆ ಬರೀ ಎಷ್ಟು ದುಡ್ಡು ಆಗಿರುತ್ತೆ ಅಷ್ಟು ಮಾತ್ರ ಕೊಡಲ್ಲ ಅವ್ರು ನಿಮಗೆ. ಅದಕ್ಕೆ 2.5% ಬಡ್ಡಿಯನ್ನು ಸೇರಿಸಿ ಕೂಡ ಕೊಡ್ತಾರೆ. ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ ಅಂತ ಅರ್ಥ. ಯಾವ ಒಂದು ಆದಾಯ ತೆರಿಗೆ ಅಂದರೆ ಯಾವ ಒಂದು ಟ್ಯಾಕ್ಸ್ ಕೂಡ ಆ ದುಡ್ಡು ಮೇಲೆ ಹಾಕಲ್ಲ. ಯಾವುದೇ ಟ್ಯಾಕ್ಸ್ ಕಟ್ಟಬೇಕಾದಂಥ ನೀವು ಅಗತ್ಯ ಇಲ್ಲ ಆ ಒಂದು ದುಡ್ಡಿಗೆ. ಈ ಒಂದು ಸ್ಕೀಮ್ ಏನಂದರೆ ದೀರ್ಘಾವಧಿ ಹೂಡಿಕೆಗೆ ಹೇಳಿ ಮಾಡಿಸಿರುವಂತಂದರೆ ಸುಮಾರು 8 ವರ್ಷದ ತನಕ ಇದು ಒಂದು ಮೆಚೂರ್ ಆಗಲ್ಲ. 8 ವರ್ಷ ಆದಮೇಲೆ ಇದು ನಿಮ್ಮ ಕೈಗೆ ಸಿಗುತ್ತೆ. ಮಧ್ಯದಲ್ಲಿ ನೀವೇನಾದರೂ ತೆಗೆದುಕೊಳ್ಬೇಕು ಅಂತಂದರೆ ಅದು ಕೂಡ ಸಾಧ್ಯ ಆಗಲ್ಲ. ಈ ಒಂದು ಸ್ಕೀಮ್ನಲ್ಲಿರುವಂಥದ್ದು ಅದೇ ಒಂದು ದೊಡ್ಡ ಒಂದು ಪ್ಲಸ್ ಆರ್ ಮೈನಸ್ ಅಂತ ಹೇಳ್ಬೋದು. ಯಾಕಂದರೆ ನೀವು ಸುದೀರ್ಘವಾಗಿ ಹೂಡಿಕೆ ಮಾಡಿದಾಗ ಮಾತ್ರ ನಿಮಗೆ ಇದರಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಹಣ ನಿಮಗೆ ಸಿಗುತ್ತೆ. ಆದರೆ ನೀವು ಮಧ್ಯದಲ್ಲಿ ಏನೋ ಒಂದು ಆಯಿತು, ನನಗೆ ಬೇಡ ಅನ್ನಿಸ್ತಾ ಇದೆ, ಸರಿ ಅನ್ನಿಸ್ತಾ ಇಲ್ಲ, ಏನೋ ಒಂದು ಗೊಂದಲಗಳಿಂದ ನಾನು ಹಿಂಪಡಿತೀನಿ, ಈ ಒಂದು SGBಯಿಂದ ನಾನು ರಿಯಾಯಿತಿಯಲ್ಲಿ ಏನೊಂದು ನಾನು ವಾಪಸ್ ಬಂದುಬಿಡ್ತೀನಿ, ಲಾಭ ಪಡಿಬೇಕಂತ ನೀವೇನಾದರೂ ಇದ್ದರೆ, ಇಲ್ಲಾಂದರೆ ವಾಪಸ್ ಪಡಬೇಕಂತಿದ್ರೆ ವಾಪಸ್ ಬರೋಕ್ಕಾಗಲ್ಲ. ಆದರೆ ದೀರ್ಘಾವಧಿಯ ತನಕ ನೀವೇನಾದರೂ 8 ವರ್ಷಗಳ ಕಾಲ ನೀವು ಸುಮ್ಮನಿದ್ದು ಆಮೇಲೆ ನಾನು ತಗೊತೀನಿ ಅನ್ನೋ ರೀತಿ ಒಂದು ಮೈಂಡ್ ಸೆಟ್ ಇದ್ದರೆ ಮಾತ್ರ ನೀವು ಇದರಲ್ಲಿ ಹೂಡಿಕೆ ಮಾಡಿ, ಆಗ ನಿಮಗೆ ಅದಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಖಂಡಿತವಾಗಿ ಸಿಗುತ್ತೆ ಈ ಒಂದು ಸ್ಕೀಮ್ನಲ್ಲಿ. ಇನ್ನು ನಂತರ ಅಂತಂದು ನೋಡೋದಾದರೆ ಡಿಜಿಟಲ್ ಗೋಲ್ಡ್ ಅನ್ನುವಂಥದ್ದು ಏನಿದೆ, ಈ ಒಂದು ಸ್ಕೀಮ್ನಲ್ಲಿ ನೋಡೋದಾದರೆ ನೀವೊಂದು ಈ ಗೋಲ್ಡನ್ನು ನೀವು ಯಾವ ರೀತಿಯಾಗಿ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಈ ಡಿಜಿಟಲ್ ಗೋಲ್ಡ್ ಅಂದರೆ ಏನು, ಇದನ್ನು ಎಲ್ಲಿ ತಗೋಬೇಕು ಅಂತ ನೀವು ಯೋಚಿಸ್ತಾ ಇರ್ಬೋದು. ಈ ಒಂದು ಡಿಜಿಟಲ್ ಗೋಲ್ಡನ್ನು ತಗೊಳ್ಳೋದು ನೀವು ಸಿಂಪಲ್. ಯಾಕಂದರೆ ಈಗಿನ ಕಾಲದಲ್ಲಿ ಎಲ್ಲರ ಹತ್ರ ಕೂಡ ಫೋನ್ ಇದೆ, ಎಲ್ಲರೂ ಕೂಡ ಫೋನಲ್ಲಿ ಆನ್ಲೈನ್ ಪೇಮೆಂಟ್ ಮಾಡ್ತಾರೆ. ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಇತ್ಯಾದಿ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ನೀವು ಹಣವನ್ನು ಕಳಿಸ್ತೀರಾ, ಬೇರೆಯವರಿಂದ ನೀವು ಕಳಿಸ್ಕೊತೀರಾ. ದುಡ್ಡು ಕೈಯಲ್ಲಿರೋದಕ್ಕಿಂತ ಹೆಚ್ಚಿನದಾಗಿ ಈಗ ನಮ್ಮ ಅಕೌಂಟಲ್ಲಿರುತ್ತೆ, ಮೊಬೈಲ್ನಲ್ಲಿರುತ್ತೆ. ಯಾರೇ ಒಂದು ಕೇಳಿದ್ರು ಕೂಡ ತಟ್ಟಂತ ನೀವು ಅವ್ರಿಗೆ ಕಳಿಸುವಂಥ ಕೆಲಸ ಆಗುತ್ತೆ. ಇಷ್ಟೊಂದು ಈಸಿಯಾಗಿರುವಾಗ ನೀವೊಂದು ಡಿಜಿಟಲ್ ಗೋಲ್ಡನ್ನು ಕೂಡ ತುಂಬ ಈಸಿಯಾಗಿಯೇ ತಗೋಬೋದು. ಅದು ಯಾವ ರೀತಿ ಅಂದರೆ ನಿಮ್ಮ ಫೋನ್ಪೇ, ಪೇಟಿಎಮ್ ಇತ್ಯಾದಿ ಪ್ಲಾಟ್ಫಾರ್ಮ್ ಏನದು, ಗೂಗಲ್ ಪೇ, ಜಿಪೇ ಏನಿರುತ್ತಲ್ಲ
ಅದರಲ್ಲಿ ನೀವು ಒಂದು ಡಿಜಿಟಲ್ ಗೋಲ್ಡ್ ಎನ್ನುವಂಥ ಒಂದು ಆಪ್ಷನ್ ಕೂಡ ಕೊಟ್ಟಿರ್ತಾರೆ. ನೀವು ಅಲ್ಲಿ ಈ ಒಂದು ಚಿನ್ನದ ಮೇಲೆ ಹೂಡಿಕೆಯನ್ನು ಮಾಡ್ಬೋದು. ಆದರೆ ನೀವು ಒಂದು ಚಿನ್ನ ಖರೀದಿಸುವಾಗ 3% GST ಕಟ್ಟಬೇಕಂದ್ರೆ ಇದು ತುಂಬ ಲೀಗಲ್ ಆಗಿರುವಂಥದ್ದು. GST ಕೂಡ ಕಟ್ಟಾಗುತ್ತೆ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಿದಾಗ. ಮಾರುವಾಗಲೂ ಕೂಡ ಈ ಒಂದು 3% GST ಕಟ್ತೀರಿ. ತೆಗೆದುಕೊಳ್ಳುವಾಗೂ ಕಟ್ಟಬೇಕು ಇದರಲ್ಲಿ GSTನ, ಮತ್ತು ನೀವು ಮಾರುವಾಗ ಕೂಡ GSTಯನ್ನು ಕಟ್ಟಬೇಕು. ಯಾಕಂದರೆ ಈ ಒಂದು ನೀವು ಸ್ಕೀಮ್ನ ತೆಗೊಳ್ತಿರುವಂಥದ್ದು ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ, ಅದನ್ನು ಗಮನದಲ್ಲಿ ಇಟ್ಕೋಬೇಕು ನಿಮ್ಮ ತಲೆಯಲ್ಲಿ. ಹೀಗಾಗಿ ನಿಮಗಲ್ಲಿ ಖಂಡಿತವಾಗಲೂ ಕೂಡ ಯಾವುದೇ ಒಂದು ಆನ್ಲೈನ್ ಟ್ರಾನ್ಸಾಕ್ಷನ್ ಅಂತ ಬಂದಾಗ ಅದರಲ್ಲಿ ಕಂಪಲ್ಸರಿ GST ಇದ್ದೇ ಇರುತ್ತೆ. ಹೀಗಾಗಿ ನೀವು 3% GSTಯನ್ನು ಕಟ್ಟಲೇಬೇಕಾಗುತ್ತೆ. ಈ ಒಂದು ಡಿಜಿಟಲ್ ಗೋಲ್ಡ್ ಮೇಲಿನ ಒಂದು ಹೂಡಿಕೆ 1-2 ವರ್ಷಕ್ಕೆ ಸೂಕ್ತವಿರುವುದಿಲ್ಲ ಅಂತ ಹೇಳ್ತಾರೆ. ಯಾಕಂತಂದರೆ ಇದು ಕೂಡ ಒಂದು ದೀರ್ಘಾವಧಿಯವರೆಗೆ ಇರಬೇಕಾದಂತಹ ಒಂದು ಸ್ಕೀಮು. 1 ವರ್ಷ 2 ವರ್ಷ ನೀವೇನೋ ನಾನು ಹಾಕಿ ಆಮೇಲೆ ವಾಪಸ್ ತಗೊತೀನಿ ಅಂತಂದರೆ ಇದು ಕೂಡ ಅದಕ್ಕೆ ಸೂಕ್ತವಾದಂಥದ್ದು ಅಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇನ್ನು ಅದರಲ್ಲಿರುವಂಥ ಒಂದು ಸ್ಕೀಮ್ ಏನಿದೆ ಅದರ ನಿಯಮ ಕೂಡ ಅದೇ ಆಗಿರುವಂಥದ್ದು. ಯಾಕಂದರೆ ಒಂದು 5-6 ವರ್ಷ, ಒಂದು 7 ಅಥವಾ ಒಂದು 10 ವರ್ಷ ಈ ಥರ ಒಂದು ನೀವು ತುಂಬ ಒಂದು ವರ್ಷಗಳನ್ನು ಅದನ್ನು ಬಿಟ್ಟಾಗ ಅದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ, ನಿಮಗೆ ಲಾಭ ಸಿಗುತ್ತೆ. ಇನ್ನು ಒಂದು ಅದರಿಂದ ಏನು ಉಪಯೋಗ? ಏನಿಲ್ಲ, ನಾವು ತುಂಬ ದಿನ ಕಾಯೋಕ್ಕಾಗಲ್ಲ ಅಂತ ಕೆಲವರು ಇರ್ತಾರೆ. ಏನು ಉಪಯೋಗ ಇದೆ ಅಂದರೆ ನೀವು ಯಾವಾಗ ಬೇಕಾದರೂ ಕೂಡ ಇದರಲ್ಲಿ ಹಿಂಪಡಿಬೋದು ಅಂತ ಇವರು ಹೇಳ್ತಾರೆ. ಅಂದರೆ ಆ ರೀತಿ ತೆಗೆದುಕೊಳ್ಳೋದ್ರಿಂದ ಏನು ಹೆಚ್ಚಿನದಾಗಿ ಅಂದರೆ ಏನು ಲಾಭ ಏನೂ ಆಗಲ್ಲ ನಿಮಗೆ. ಇದನ್ನು ನೀವು ಭೌತಿಕ ಚಿನ್ನದ ರೂಪದಲ್ಲಾದರೂ ಸರಿ ಅಥವಾ ಹಣದ ರೂಪದಲ್ಲಿ, ಅಂದರೆ ಈ ಹಿಂದೆ ನೋಡಿದಂಥ ಒಂದು ಸ್ಕೀಮ್ ಏನಿತ್ತು ಅದರಲ್ಲಿ ನೀವು ಬರೀ ಹಣವನ್ನು ಮಾತ್ರ ತೆಗೆದುಕೊಳ್ತಿದ್ರಿ. ಆದರೆ ಈ ಒಂದು ಸ್ಕೀಮ್ ಡಿಜಿಟಲ್ ಗೋಲ್ಡಲ್ಲಿ ಏನಿದೆ ಅಂದರೆ ನೀವು ನಮಗೆ ಚಿನ್ನನೇ ಬೇಕು ಅಂತಂದರೆ ಚಿನ್ನನೇ ತಗೋಬೋದು, ಇಲ್ಲ ದುಡ್ಡು ಬೇಕಂದರೆ ದುಡ್ಡು ತಗೋದು. ಆ ಚಿನ್ನದ ಒಂದು ಬೆಲೆ ಏನಿರುತ್ತೆ, ನೀವು ಎಷ್ಟು ಒಂದು ಚಿನ್ನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಆ ಒಂದು ಚಿನ್ನಕ್ಕೆ ನೀವು ಅದಕ್ಕೆ ಬೆಲೆ ಎಷ್ಟಿರುತ್ತೆ ಅಷ್ಟು ದುಡ್ಡನ್ನಾದರೂ ನಿಮ್ಮ ಕೈಗೆ ಕೊಡ್ತಾರೆ. ಇಲ್ಲಾಂದರೆ ಎಷ್ಟು ಗ್ರಾಮ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ 1 ಗ್ರಾಮ್ 2, 3, 4 ಇಲ್ಲ 10 ಗ್ರಾಮ್ ತನಕ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ನಮ್ಗೆ 10 ಗ್ರಾಮೇ ಗೋಲ್ಡ್ ಬೇಕು ಅಂತಂದರೆ ಆ ಗೋಲ್ಡ್ನ ಕೂಡ ಕೊಡುವಂತಹ ಕೆಲಸ ಈ ಒಂದು ಸ್ಕೀಮ್ನಲ್ಲಿ ಆಗುತ್ತೆ. ನೀವು ರಿಟರ್ನನ್ನು ಪಡಿತಾರೆ. ಓಕೆ, ಈ ಒಂದು ಸ್ಕೀಮ್ ಆದಂಥ ಇನ್ನೂ ಒಂದು ಸ್ಕೀಮ್ ಇದೆ, ಅದೇ ಗೋಲ್ಡ್ ETF ಅನ್ನುವಂತಹ ಒಂದು ಸ್ಕೀಮ್. ಈ ಒಂದು ETF ಅಂದರೆ ಏನು, ಗೋಲ್ಡ್ ETF ಅಂದರೆ ಏನಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ETF ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಅಂತ. ಈ ಒಂದು ಸ್ಕೀಮ್ನಲ್ಲಿ ನೀವು ಶೇರ್ ಮಾರ್ಕೆಟ್ನಲ್ಲಿ ನಿಯಮಿತವಾಗಿರುವಂತಹ ಒಂದು ಫಂಡ್ ಇದು. ಈ ಒಂದು ಶೇರ್ ಮಾರ್ಕೆಟಲ್ಲಿ ನೀವೇನು ಕೆಲವೊಂದು ಬೇರೆ ಬೇರೆ ಶೇರ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಶೇರ್ ಮಾರ್ಕೆಟಲ್ಲಿ, ಅದೇ ರೀತಿಯಾಗಿರುವಂತಹ ಒಂದು ಫಂಡ್ ಇದು ಚಿನ್ನದ ಮೇಲೆ, ಚಿನ್ನದ ಒಂದು ಬೆಲೆಗೆ ಅನುಗುಣವಾಗಿ ಗೋಲ್ಡ್ ETF ಒಂದು ರಿಟರ್ನ್ನಲ್ಲಿ ಏರಿಳಿತ ಕೂಡ ಆಗ್ತಾ ಇರುತ್ತೆ. ಯಾವ ರೀತಿಯಾಗಿ ನೀವು ಒಂದು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟಲ್ಲಿ ನೀವು ಅಲ್ಲಿ ದಿನದಿಂದ ದಿನಕ್ಕೆ ಏರ್ತಾ ಇರುತ್ತೆ ಇಳಿತಾ ಇರುತ್ತೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ನಾವು ಒಂದು 2 ದಿನದಿಂದ ಗಮನಿಸ್ತಾ ಇದ್ವಿ, 4 ದಿನದಿಂದ ಕೂಡ ಇಳಿತಾನೇ ಇದೆ ಶೇರ್ ಅಂತ ಮಾಹಿತಿ ಇತ್ತು. ಅದೇ ರೀತಿಯಾಗಿ ಈ ಒಂದು ಸ್ಕೀಮ್ನಲ್ಲಿ ಕೂಡ ಒಂದು ಗೋಲ್ಡ್ ರೇಟು ಏರ್ತಾ ಇರುತ್ತೆ ಇಳಿತಾ ಇರುತ್ತೆ. ETF ಈ ಒಂದು ರಿಟರ್ನ್ ಏರಿಳಿತ ಕಾಣ್ತಾನೆ ಇರ್ತೀರ. ಈ ಒಂದು ಗೋಲ್ಡ್ ETF ನೀವು ಮಾಡುವ ಒಂದು ಹೂಡಿಕೆ ಅಂದರೆ ಫಂಡ್ನವರು ಏನು ಮಾಡ್ತಾರೆ ಅಂದರೆ ನೀವೇನು ಎಷ್ಟು ದುಡ್ಡು ಹೂಡಿಕೆ ಮಾಡಿರ್ತಾರೆ, ಯಾವ ಚಿನ್ನದ ಮೇಲೆ ಅಂದರೆ ಚಿನ್ನದ ಮೇಲೆ ಎಷ್ಟು % ಎಷ್ಟು ಗ್ರಾಮ್ ಮೇಲೆ ಮಾಡ್ತಾರೆ, ಆ ಒಂದು ದುಡ್ಡನ್ನು ತಗೊಂಡು ಫಂಡ್ನವ್ರು ಏನು ಮಾಡ್ತಾರೆ ಅಂದರೆ ಚಿನ್ನದ ಮೇಲೆ ಅವರು ಮತ್ತೆ ಹೂಡಿಕೆಯನ್ನು ಮಾಡ್ತಾರೆ ನಿಮ್ಮ ದುಡ್ಡನ್ನು ತಗೊಂಡು. ಆಗೇನಾಗುತ್ತೆ ಅಂದರೆ ನಿಮ್ಮ ಒಂದು ಚಿನ್ನದ ಬೆಲೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅದಕ್ಕೆ ಅನುಗುಣವಾಗಿ ಒಂದು ETF ಏನಿದೆ ಯೂನಿಟ್ ಬೆಲೆಗೂ ಕೂಡ ಅಂದರೆ ಒಂದು ಯೂನಿಟ್ ಬೆಲೆ, ಒಂದು ಯೂನಿಟ್ ಅಂತ ಇರುತ್ತೆ, ಒಂದು ಯೂನಿಟ್ಗೆ ಇಷ್ಟ ಅಂತ ಒಂದು ಬೆಲೆ ಇರುತ್ತೆ. ಆ ಬೆಲೆ ಕೂಡ ನಿಮಗೆ ಜಾಸ್ತಿ ಆಗಿ ಹೋದಾಗ ಏನಾಗುತ್ತೆ ಅಂದರೆ ನಿಮ್ಮ ಒಂದು ಗೋಲ್ಡ್ಗೆ ನೀವು ಹೂಡಿಕೆ ಮಾಡಿರೋಂಥ ಒಂದು ಹಣಕ್ಕೆ ಸಾಕಷ್ಟು ಹಣ ಇನ್ನೂ ಹರಿದು ಬರುತ್ತೆ ಸೇರುತ್ತೆ. ಆದರೆ ಇದರಲ್ಲಿ ಗಮನದಲ್ಲಿ ಇಟ್ಕೋಬೇಕು ನೀವು, ಇಲ್ಲಿ ಯಾವಾಗಲೂ ಕೂಡ ಏರಿಳಿತ ಆಗ್ತಾನೆ ಇರುತ್ತೆ ರೇಟ್, ಸ್ಟಾಕ್ ಮಾರ್ಕೆಟ್ ಥರ. ಈ ಒಂದು ಇದರಲ್ಲಿ ನೀವು ಹೆಚ್ಚಿನ ಒಂದು ಶುಲ್ಕ ಏನಿದೆ, ಹೆಚ್ಚಿನ ಶುಲ್ಕ ಅಂದರೆ ಹೆಚ್ಚುವರಿಯಾಗಿ ಯಾವುದೇ ಒಂದು ಶುಲ್ಕಗಳೇನಿರುತ್ತೆ ಅದನ್ನು ಕಟ್ಟೋದು ಬೇಕಾಗಿಲ್ಲ. ಆದರೆ ಈ ಒಂದು ಸ್ಕೀಮ್ನಲ್ಲಿ ಪ್ಲಾಟ್ಫಾರ್ಮ್ ಫೀಸ್ ಅಂತ ಇರುತ್ತೆ, ಫಂಡ್ ಫೀಸ್ ಅಂತ ಒಂದಿಷ್ಟು ದುಡ್ಡನ್ನು ಕಟ್ಟಬೇಕಾಗುತ್ತೆ ಈ ಒಂದು ಸ್ಕೀಮ್ನಲ್ಲಿ. ಹೀಗಾಗಿ ಈ ಒಂದು ಸ್ಕೀಮ್ನ ಬಗ್ಗೆ ಕೂಡ ನೀವು ಎಲ್ಲ ಆಯಾಮದಲ್ಲಿ ಚೆಕ್ ಮಾಡ್ಕೊಳ್ಬೋದು. ಮತ್ತು ಇದರ ಅನುಕೂಲ ಏನಂದರೆ ನೀವು ಈ ಹಿಂದೆ 2 ಏನನ್ನು ಗಮನಿಸಿದ್ರಿ, ಅದಕ್ಕಿಂತ ಇದರಲ್ಲಿ ಒಂದು ಅನುಕೂಲ ಏನಿದೆ ಅಂತಂದರೆ ನೀವು ಯಾವಾಗ ಬೇಕಾದರೂ ಈ ಒಂದು ಹೂಡಿಕೆಯಿಂದ ವಾಪಸ್ ಬರ್ಬೋದು.
ತೆಗೆದುಕೊಳ್ಬೋದು. ನಿಮಗೆ ಇಷ್ಟ ಬಂದಾಗ ನೀವು ತೆಗ್ಬೋದು ವಾಪಸ್. ಇದರಲ್ಲಿ 1 ವರ್ಷ ಇಟ್ಟು 2 ವರ್ಷ ಇಟ್ಟು ನಾನು ತಗೋತೀನಿ, ಇಲ್ಲ ಜಾಸ್ತಿ ವರ್ಷಗಳು ಇಡಲೇಬೇಕು ಅನ್ನೋಂಥದ್ದೇನು ಇದರಲ್ಲಿಲ್ಲ. ನಿಮಗೆ ಇಷ್ಟ ಬಂದಾಗ ನೀವು ತಗೋಬೋದು. ಆ ರೀತಿಯಾಗಿ ಇರೋವಂಥದ್ದು ಈ ಒಂದು ಸ್ಕೀಮ್ನಲ್ಲಿ. ಹೀಗಾಗಿ ಈ ಒಂದು ಏನು ಸ್ಕೀಮ್ಗಳಿದೆ ಈ ಎಲ್ಲದರಲ್ಲಿ ಕೂಡ ನಿಮಗೆ ಯಾವ ಒಂದು ಸ್ಕೀಮು ಉತ್ತಮ ಅನಿಸುತ್ತೆ, ನಿಮ್ಮ ಒಂದು ಹಣಕ್ಕೆ, ನಿಮ್ಮ ಒಂದು ಹೂಡಿಕೆಯ ದೃಷ್ಟಿಯಿಂದ ನೀವು ಒಂದು ಡಿಜಿಟಲ್ ಗೋಲ್ಡನ್ನು ತಗೊಳ್ತೀರಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ. ಇನ್ನು ಮುಂದೆ ಈ ಒಂದು ಮಾಹಿತಿ ನಮಗೆ ಗೊತ್ತಿಲ್ಲ. ಈಗ ಗೊತ್ತಾದ ಮೇಲೆ ಇನ್ನಷ್ಟು ಜಾಸ್ತಿ ವಿಷಯವನ್ನು ತಿಳಿದುಕೊಂಡು ನಾವು ಇನ್ವೆಸ್ಟ್ ಮಾಡ್ತೀವಿ ಅನ್ನೋರು ಯಾರಾದರೂ ಇದ್ದರೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀವು ತಿಳ್ಕೊಬೋದು. ಅಥವಾ ಈಗ ನಾವು ಹೇಳಿರುವಂತಹ ಒಂದು ಮಾಹಿತಿ ನಿಮಗೆ ಸರಿ ಅನಿಸಿದರೆ ಇದರ ಮೇಲೆ ಕೂಡ ನೀವು ಹೋಗಿ ಇನ್ವೆಸ್ಟನ್ನು ಮಾಡಬಹುದು. ಹೀಗಾಗಿ ಯಾರೆಲ್ಲ ಈ ಒಂದು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಒಂದು ಯೋಚನೆಯಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಉತ್ತಮವಾದ ಸ್ಕೀಮ್ಗಳಿದೆ. ಅದಕ್ಕೆ ಆದಂತಹ ತಕ್ಕಂಥ ಕೆಲವೊಂದು ರೂಲ್ಸ್ಗಳಿವೆ. ಅವನ್ನು ನೀವು ಇನ್ನಷ್ಟು ಹೆಚ್ಚಿನದಾಗಿ ತಿಳಿದುಕೊಂಡು ಹೂಡಿಕೆ ಮಾಡಬಹುದು.